ಎರಡೂ ಹಾಡುಗಳು ಡ್ಯುಯೆಟ್ ಸಾಂಗ್, ಒಂದು ನಿಮ್ಮದು ಸಿಂಗಲ್ ಸಾಂಗ್, ಎರಡನ್ನೂ ರಿಲೀಸ್ ಆಗಿದೆ. ಸಿಕ್ಕಾಪಟ್ಟೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗಿದೆ. ಸೊ ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಿದ್ದಾರೆ? ತುಂಬ ಜನ ಎಲ್ಲ ಅವ್ರಿಗೆಲ್ಲ ಏನಂದರೆ ಶಾಕ್ ಆಗಿದ್ದಾರೆ. ನೀನು ಹಿಂಗೆಲ್ಲ ಡಾನ್ಸ್ ಮಾಡ್ತೀಯ, ಹಿಂಗೆಲ್ಲ ಎಕ್ಸ್ಪ್ರೆಷನ್ಸ್ ಕೊಡ್ತೀಯ, ನಮ್ಮ ಜೊತೆ ಏನು ಬಾಯಿನೇ ಓಪನ್ ಮಾಡಲ್ಲ ಅಲ್ಲ, ನೀನು ಏನು ಹಿಂಗಿದೆಯಾ ಅಂತ. ದೇ ಆರ್ ವೆರಿ ವೆರಿ ಹ್ಯಾಪಿ. ಅವ್ರಿಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ನಮ್ಮ ಫ್ರೆಂಡು ಅಲ್ಲಂದರೆ ನಮ್ಮ ಫ್ಯಾಮ್ಲಿ ಕೂಡ ಅವ್ರಿಗೆ ನಮ್ಮ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಅವ್ರಿಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಆ್ಯಂಡ್ ಅವರೆಲ್ಲರಲ್ಲಿ ಅದು ನೋಡಿ ನನಗೆ ಒಂದು ಡಿಫ್ರೆಂಟ್ ಥರ ಖುಷಿ ಇದೆ. ಸೊ ಇಟ್ಸ್ ವೆರಿ ನೈಸ್. ಆ್ಯಂಡ್ ಐ ಹ್ಯಾವ್ ಟು ಸೇ ಇಂಥ ಒಂದು ಟ್ರೆಂಡಿಂಗು ಎಷ್ಟು ವ್ಯೂಸ್ ಎಲ್ಲ ನನ್ನ ಸಾಂಗಿಗೆ ಆಗುತ್ತೆ. ಅಫ್ಕೋರ್ಸ್ ದರ್ಶನ್ ಸರ್ ಇದ್ದಾರೆ, ಬಟ್ ನಾನು ಇದ್ದೀನಿ ಅದಲ್ಲಿ ಅಂತ ನನಗೆ ಆ ಶಾಕ್ ಇನ್ನೂ ಸ್ವಲ್ಪ ಡೈಜೆಸ್ಟ್ ಆಗ್ತಾ ಇದೆ ನನಗೆ. ಓಕೆ. ಸೊ ಅದು ಇಯರ್ ಎಂಡಲ್ಲಿ ಬರ್ತಾ ಇದೆ, ಹೊಸ ವರ್ಷಕ್ಕೆ ನಿಮಗೆ ಒಂದು ಗಿಫ್ಟ್ ಆಗಿ ಬರ್ತಾ ಇದೆ ಕಾಟೇರ ಸಿನಿಮಾ. ಮುಖ್ಯವಾಗಿ ಎಲ್ಲರೂ ನೋಡೋದು ಮಾಲಾಶ್ರೀ ಅವ್ರ ಮಗಳು ಅಂತಾನೆ ಸಿನಿಮಾನ ನೋಡ್ತಾರೆ ಎಷ್ಟೊಂದು ಜನ ಎಲ್ಲನೂ. ಅಂಥ ಒಂದು ಇದರಲ್ಲಿ ಅಮ್ಮನ ಸಿನಿಮಾಗಳು ನಿಮಗೆ ಇನ್ಸ್ಪೈರ್ ಮಾಡಿದಂತಹ ಕ್ಯಾರೆಕ್ಟರ್ಸ್ ಆಗಲಿ ಸಿನಿಮಾಗಳಾಗಲಿ ಯಾವುದು? ಹೌದು, ಎಲ್ಲ ಚಿತ್ರದಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಆ್ಯಂಡ್ ಎಲ್ಲ ಚಿತ್ರದಲ್ಲೂ ಆ ಒಂದು ಮೆಸೇಜ್ ಇರುತ್ತೆ, ಇನ್ಸ್ಪೈರಿಂಗ್ ಮೆಸೇಜ್ ಇರುತ್ತೆ, ಅಲ್ಲಂದರೆ ಸೋಷಲ್ ಮೆಸೇಜ್ ಇರುತ್ತೆ, ವಿಮೆನ್ ಎಂಪವರ್ಮೆಂಟ್ದು ಮೆಸೇಜ್ ಇರುತ್ತೆ. ಸೊ ಆ್ಯಂಡ್ ಅದು ಸ್ಟಾರ್ಟಿಂಗಿಂದ ನಂಜುಂಡಿ ಕಲ್ಯಾಣದಿಂದ ನೋಡಿದ್ರೆ ಅದು ಕನ್ಸಿಸ್ಟೆಂಟಾಗಿ ಏನೋ ಇನ್ಸ್ಪಿರೇಷನ್ ಇರುತ್ತೆ ಅದಲ್ಲಿ. ಸೊ ಆ ಥರ ನಾನು ಒಂದು ಮೂವಿ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ರಿಯಲಿ, ಬಿಕಾಸ್ ಎಲ್ಲದರಲ್ಲೂ ಅದಿದೆ. ಹೌದು, ತುಂಬಾ ಡಿಫ್ರೆಂಟ್ ರೋಲ್ಸ್ ಇದೆ. ಆಕ್ಷನ್ ಮೂವಿಗೂ ಇಷ್ಟನಾ ನಿಮಗೆ? ನನಗೆ ಎಂತೆಂತ ಕ್ಯಾರೆಕ್ಟರ್ಸ್ ಮಾಡೋ ಆಸೆ ಇದೆ ಆರಾಧನಾಗೆ? ಮಾಸ್ ಪ್ರೊಡ್ಯೂಸರ್, ನನಗೆ ಆಕ್ಷನ್ ತುಂಬಾ ಇಷ್ಟ. ಮಾಸ್ ಪ್ರೊಡ್ಯೂಸರು, ಮಾಸ್ ಹೀರೋಯಿನ್ ಎಲ್ಲ. ಸೊ ಮಗಳು ಇನ್ನ ನೆಕ್ಸ್ಟ್ ಅಂತ. ಸೊ ಎಂತೆಂತ ಕ್ಯಾರೆಕ್ಟರ್ಸ್ ಮಾಡೋ ಆಸೆ ಇದೆ ಆರಾಧನಾಗೆ? ನನಗೆ ಎಲ್ಲ ಕ್ಯಾರೆಕ್ಟರ್ಸ್ ಮಾಡಬೇಕಂತ ಆಸೆ ಇದೆ. ನಾನು ಆ್ಯಕ್ಟಿಂಗಲ್ಲಿ ಸ್ಟೆಪ್ ಮಾಡ್ತಾ ಇದ್ದೀನಿ ಅಂತ ನನಗೆ ನಾನು ಗ್ಲಾಮರ್ ಮಾಡಬೇಕು, ಆ ಥರ ಏನೂ ಮೈಂಡಲ್ಲಿ ಇದ್ದಿಲ್ಲ. ಕ್ಯಾಮ್ರಾ ಮುಂದೆ ನಾನು ಆ್ಯಕ್ಟ್ ಮಾಡಬೇಕು, ಡೈರೆಕ್ಟರ್ ಸರ್ ಜೊತೆ ನಂದು ಕೊಲಾಬ್ರೇಷನ್ ಇರಬೇಕು, ಫಿಲ್ಮ್ ಮೇಕಿಂಗಲ್ಲಿ ನಾನು ಸೆಟ್ಟಲ್ಲಿ ಇರಬೇಕು ಅಂತ ಐ ಆಮ್ ಹ್ಯಾಪಿ. ನನಗೆ ಅಮ್ಮ ಶೂಟಿಂಗ್ ಮಾಡುವಾಗ ಹೋಗ್ತಿದ್ರಾ ಶೂಟಿಂಗ್ ಸೆಟ್ಗೆಲ್ಲ? ಜಾಸ್ತಿ ಅಷ್ಟೇನು ಹೋಗಿಲ್ಲ. ಆ್ಯಕ್ಚುಲಿ ಈ ಮೂವಿಯಲ್ಲೇ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಮುಂಚೆ ನಾನು ಚೈಲ್ಡ್ ರೋಲ್ಸ್ ಸ್ವಲ್ಪ ಮಾಡಿದ್ದೀನಿ ಅಮ್ಮ ಮೂವೀಸ್ದಲ್ಲಿ. ಬಟ್ ಯಾವ ಸಿನಿಮಾ ಮಾಡಿದ್ರಿ? ಇದು ಕಿರಣ್ ಬೇಡಿಲಿದ್ದೀನಿ ಸ್ವಲ್ಪ. ಓಕೆ. ನಾನು ಹೇಳ್ತೇನೆ ಇವಾಗ ಗೂಗಲ್ ಮಾಡಿದ್ರೆ ತುಂಬಾ ಫನಿಯಾಗಿ ಕಾಣ್ತಾ ಇದ್ದೀನಿ. ವೀರದಲ್ಲಿದ್ದೀನಿ, ಶಕ್ತಿದಲ್ಲಿದ್ದೀನಿ. ಓಕೆ. ಆ್ಯಂಡ್ ಫ್ಲಾಶ್ ಬ್ಯಾಕ್ ರೋಲ್ಸ್ ಚಿಕ್ಕದಾಗಿ ಮಾಡಿದ್ದೀನಿ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ ಶೂಟಿಂಗ್. ಎಲ್ಲ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾ ಇದ್ದಾರೆ. ಮಾತಾಡೋದು ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಹೌದಾ? ಅಲ್ಲ ಸೆಟ್ಟಲ್ಲಿ ಎಲ್ಲಿ ಮಾತಾಡ್ತಿದ್ರು? ಏನಿಲ್ಲ, ನನ್ನ ಕಾಂಬಿನೇಷನ್ ಅಲ್ಲೆಲ್ಲ ನನ್ನ ಮಗಳು ಅವಳು ಸೇರ್ಕೊಂಡಲ್ಲ ಅಲ್ವಾ? ನೀವು ಎಲ್ಲ ಚಿಕ್ಕ ಮಗುವಿಂದನೂ ಆರಾಧನಾ ನೋಡಿರ್ತೀರಲ್ವಾ? ಇಲ್ಲ, ತುಂಬಾ ಕಡಿಮೆ ಸೆಟ್ಟಿಗೆ ಬರ್ತಾ ಇದ್ದಿದ್ದೆಲ್ಲ, ಆರಾಧನೆ ತುಂಬಾ ಕಡಿಮೆ. ಆಮೇಲೆ ಎಲ್ಲಿ ಸುಗುಣ ಅವ್ರ ಅಮ್ಮನೇ ಬರ್ತಾ ಇದ್ದಿದ್ದೆ ಹಿಂಗ್ ಮಿಂಚು ತರ. ಅವ್ರು ಬಂದ್ರೆ ಒಂದು ಸೀನ್ ಮುಗಿಸೋಕೆ ನಾವು ಕಷ್ಟ ಪಡ್ತಾ ಇದ್ವಿ. ಒಂದ್ ಸೀನ್ ಮುಗಿತಿದ್ದಂಗೆ ಇನ್ನೊಂದ್ ಸಿನಿಮಾ ಶೂಟಿಂಗ್ ಹೊಟ್ಟೋಗ್ಬಿಡೋರು ಅಂತ ದೊಡ್ಡ ಸ್ಟಾರ್ ಅವರು. ಶೂಟಿಂಗ್ ನಡೀತಾ ಇರ್ತದೆ, ಲಂಚ್ ಬ್ರೇಕ್ ಅಲ್ಲಿ ಒಂದು ಕ್ಯಾಮ್ರಾ ಇರೋದು. ಹೌದು, ಅದೇ ಬೇರೆ ಸಿನಿಮಾದ್ದು. ಲಂಚ್ ಬ್ರೇಕ್ ಅಲ್ಲಿ 1 hour ಅದನ್ನ ಶೂಟಿಂಗ್ ಮುಗಿಸಿ ಮತ್ತೆ ವಾಪಸ್ ಬರೋರು. ನಾನ್ ಮಾಲ್ ಅವ್ರನ್ನ ತುಂಬಾ ಆರಾಮ್ಸೆ ನೋಡಿದ್ದೆ ಈ ಕಾಟೇರ ಸಿನಿಮಾದಲ್ಲಿ. ಓಕೆ ಅಲ್ವಾ? ಫಸ್ಟ್ ಟೈಮ್ ನಿಮಗೆ ತುಂಬಾ ನೆನಪುಗಳನ್ನ ಮಾತಾಡ್ಲಿಕ್ಕೆ ಎಲ್ಲ ತುಂಬಾ ಹಂಚ್ಕೊಳ್ಳಿಕ್ಕೆ ಟೈಮ್ ಸಿಕ್ಕಿರತ್ತೆ ಅಲ್ವಾ? ಹೌದು. ಅಮ್ಮ ಸಜೆಷನ್ಸ್ ಕೊಡುವಾಗ ಜಾಸ್ತಿ ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿತ್ತಾ? ಇಲ್ಲಾಂದ್ರೆ ಹೆಂಗ್ ತಗೋತಾ ಇದ್ರಿ ಅಮ್ಮ ಹೇಳ್ತಿದ್ದ ಸಲಹೆಗಳನ್ನೆಲ್ಲ? ಜಾಸ್ತಿ ಹೆಂಗ್ ಅನ್ಸುತ್ತೆ, ಅವರಿಂದ ಬರ್ತಾ ಇದೆ. ಆಬ್ವಿಯಸ್ಲಿ ಅವರಿಂದ ಅಷ್ಟು ಎಕ್ಸ್ಪರ್ಟೀಸ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವರಿಂದ ಬರುವಾಗ ಸಮ್ಟೈಮ್ಸ್ ಅಫ್ಕೋರ್ಸ್ ಮಾಮ್ ಅಂತ ಸ್ವಲ್ಪ ಇರುತ್ತಲ್ವಾ, ಇಮಿಡಿಯೇಟ್ಲಿ ಓಕೆ ನೋ ಅವ್ರಿಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೆ ತುಂಬ ಮೀನಿಂಗ್ ಇರುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ ಶಿ ವಾಂಟ್ಸ್ ವಾಟ್ಸ್ ಬೆಸ್ಟ್ ಫಾರ್ ಮೀ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ನನಗೆ ಬೆಸ್ಟು ಅಂತ ನಾವು ತುಂಬ ಅಂದರೆ ಮನೆಯಲ್ಲೂ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಆ್ಯಕ್ಟಿಂಗ್ ಬಗ್ಗೆ ಇರಲಿ, ಫಿಲ್ಮ್ಸ್ ಬಗ್ಗೆ ಇರಲಿ. ಸೊ ಕರೆಕ್ಟ್ ಒಂದು ಫೈಟ್ ಸೀನು ಹೇಳಿದ ಜ್ಞಾಪಕ ಇದೆ ನನಗೆ. ಒಂದು ಫೈಟ್ ಓಕೆ ಇವ್ರನ್ನ ಹೆಂಗ್ ಪ್ರಿಪೇರ್ ಮಾಡ್ತಿದ್ರು ಅಂತ ಮಾಲಾಶ್ರೀ ಅವ್ರು ಹೇಳ್ತಾರೆ. ನೀವು ಅವ್ರನ್ನ ಮಾಲಾಶ್ರೀ ಅವ್ರನ್ನ ಸಿನಿಮಾ ಮೇಲೆ ಹೆಂಗ್ ನೋಡ್ತೀವೋ ಒಂದು ರಗ್ಗಡ್ ಫೈಟರು, ಬಟ್ ಅದಕ್ಕೆ ಆಪೋಸಿಟ್ ಅವರು ಶಿ ಇಸ್ ವೆರಿ ಇನ್ನೋಸೆಂಟ್, ವೆರಿ ಬಬ್ಲಿ, ವೆರಿ ಲವ್ಲಿ, ಆ ಥರದ್ದು ಒಂದು ಕ್ಯಾರೆಕ್ಟರ್ ಅವರು.
ಒಬ್ಬ ಫ್ರೆಂಡ್ ಆಗಿ ನಾನು ಅದನ್ನ ಹೇಳ್ಬಲ್ಲೆ. ಮಗಳನ್ನ ಹೆಂಗ್ ಗೊತ್ತಾ ಪ್ರಿಪೇರ್ ಮಾಡೋದು, ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇರ್ತಾಳೆ, ಇವಳೆಲ್ಲೋ ಆರಾಧನಾ ನಿಂತಿದ್ದು ಇವ್ರುಗಳು ಹೇಳ್ತಿದ್ದಿದ್ದು ಎಕ್ಸ್ಪೀರಿಯನ್ಸ್, ಇವ್ರು ಬಂದು ಫೈಟರ್ ತರ ಹಿಂದ್ಗಡೆಯಿಂದ ಹೊಡೆಯೋದಂತೆ. ಓಕೆ, ಹೆಂಗ್ ಡಿಫೆಂಡ್ ಮಾಡ್ಕೊಂತೀಯ? ನೀವು ಯಾವ ಎಕ್ಸ್ಪ್ರೆಷನ್ ಕೊಡ್ತೀಯಾ, ನಾನು ಈ ತರ ಚುಚ್ಚಿದ್ರೆ ಯಾವ ಎಕ್ಸ್ಪ್ರೆಷನ್ ಬರುತ್ತೆ ನಿನ್ನಿಂದ ತೋರಿಸುವಂತ ಎವ್ರಿಡೇ ನನಗೆ ಕ್ಲಾಸ್ ಮನೆಯಲ್ಲಿ. ಹೌದಾ? ಓ ಮೈ ಗಾಡ್, ರಿಯಲ್ ಆಗಿ ನನ್ಗೆ ಅದ್ ಕೇಳಕ್ಕೆ ಒಂಥರ ಖುಷಿ ಆಗೋದು. ಓ ಇವಳು ಬಂದು ಕಂಪ್ಲೇಂಟ್ ತರ, ಮ್ಯಾಮ್ ನೋಡಿ ಹಿಂಗ್ ಮಾಡಿದ್ರು ನಮ್ಮಮ್ಮ ಅಂತ. ಯಾವಾಗ್ಲೂ ನೀನು ಆನ್ ಇರ್ಬೇಕು ಅಂತ ಎವ್ರಿ ಡೇ ಒಂದು ಟೆಸ್ಟು, ಈ ಡೈಲಾಗ್ ಹೇಳು, ಆ ಎಕ್ಸ್ಪ್ರೆಷನ್ ಮಾಡು ಅಂತ. ವೆರಿ ಸ್ವೀಟ್. ಅದು ತುಂಬಾ ಫನಿ ಜಾಲಿ ಆಗಿರುತ್ತೆ. ಬಟ್ ಅಫ್ಕೋರ್ಸ್ ಅವ್ರ ಕಡೆಯಿಂದ ಸೀರಿಯಸ್ ಆಗು ನಾನು ತಗೊಂತೀನಿ, ಬಿಕಾಸ್ ಅವ್ರಿಗೆ ಕರೆಕ್ಟ್ ಮಾಡೋ ಕೇಪಬಿಲಿಟಿ ಇದೆ. ಕರೆಕ್ಟ್, ಆ ಇನ್ಪುಟ್ಸ್ ಬೇಕೇ ಬೇಕು ಅಲ್ವಾ? ಅಫ್ಕೋರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.